ಈ 5 ರಾಶಿಯವರು ತಮ್ಮ ಪ್ರೀತಿಯಿಂದ ಮೋಸಕ್ಕೆ ಒಳಗಾಗುತ್ತಾರೆ. ಜೀವನದಲ್ಲಿ ಒಮ್ಮೆಯಾದರೂ ನಮಗೆ ಯಾರ ಮೇಲಾದರೂ ಪ್ರೀತಿ ಆಗದೇ ಇರೋಲ್ಲ. ಪ್ರತಿಯೊಬ್ಬರೂ ಕೂಡ ಖಂಡಿತ ಯಾರಾದರೊಬ್ಬರನ್ನು ಇಷ್ಟಪಟ್ಟಿರುತ್ತಾರೆ. ಪ್ರೀತಿ ಎಂದ ಮೇಲೆ ಬರೀ ಸಿಹಿಗನಸುಗಳು ಮಾತ್ರ ಇರೋದಿಲ್ಲ. ಅಲ್ಲಿ ನೋವು, ದುಃಖ, ಖುಷಿ ಎಲ್ಲವೂ ಇರುತ್ತದೆ. ಈ ಎಲ್ಲ ಭಾವನೆಗಳನ್ನು ನಾವು ಸಹಿಸಿಕೊಳ್ಳಬೇಕು. ಆದರೆ ಕೆಲವು ಜನ ಮಾತ್ರ ಪ್ರೀತಿಯಲ್ಲಿ ತುಂಬಾ ನೋವು ಪಟ್ಟುಕೊಳ್ಳುತ್ತಾರೆ. ಕಾರಣ ಇವರು ಒಬ್ಬರನ್ನು ತುಂಬಾ ಆಳವಾಗಿ ನಂಬುತ್ತಾರೆ. ಯಾವಾಗ ಅವರ ನಂಬಿಕೆಗೆ ದ್ರೋಹ ಆಗುತ್ತೋ ಆಗ ಅವರಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಅಷ್ಟಕ್ಕೂ ಯಾವೆಲ್ಲ ರಾಶಿಯವರು ತಮ್ಮ ಸಂಗಾತಿಯಿಂದ ಮೋಸಕ್ಕೆ ಒಳಗಾಗುತ್ತಾರೆ ಅನ್ನೋದನ್ನು ತಿಳಿಯೋಣ. ಮೇಷರಾಶಿಯವರು ತಮ್ಮ ಹಠಮಾರಿತನದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಜೀವನದಲ್ಲಿ ಉತ್ಸಾಹ ಮತ್ತು ಸಾಹಸವನ್ನು ಬಯಸುತ್ತಾರೆ. ಅಷ್ಟೇ ಅಲ್ಲದೆ ಆಗಾಗ್ಗೆ ತಮ್ಮ ಸಂಬಂಧಗಳಲ್ಲಿ ನವೀನತೆಯನ್ನು ಬಯಸುತ್ತಾರೆ. ಜೀವನಕ್ಕಾಗಿ ಈ ಉತ್ಸಾಹವು ನಿಸ್ಸಂದೇಹವಾಗಿ ಆಕರ್ಷಕವಾಗಿದ್ದರೂ ಇದು ಅವರನ್ನು ಮೋಸಕ್ಕೆ ಒಳಗಾಗುವಂತೆ ಮಾಡುತ್ತದೆ. ನಿರಂತರ ಪ್ರಚೋದನೆಯ ಅವರ ಅಗತ್ಯವು ಹೊಸ ಅನುಭವಗಳನ್ನು ಹುಡುಕಲು ಅವರನ್ನು ಪ್ರೇರೇಪಿಸುತ್ತದೆ. ಇದು ಸಂಭಾವ್ಯವಾಗಿ ದಾಂಪತ್ಯ ದ್ರೋಹಕ್ಕೆ ಕಾರಣವಾಗುತ್ತದೆ. ಮಿಥುನ ರಾಶಿಯವರು ತಮ್ಮ ಉಭಯ ವ್ಯಕ್ತಿತ್ವದ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇದು ಅವರ ಆಸೆಗಳು ಮತ್ತು ಜವಾಬ್ದಾರಿಗಳ ನಡುವಿನ ಹೋರಾಟವಾಗಿ ಪ್ರಕಟವಾಗುತ್ತದೆ. ಈ ಆಂತರಿಕ ಸಂಘರ್ಷವು ಕೆಲವು ಮಿಥುನ ರಾಶಿಯವರು ತಮ್ಮ ಬದ್ಧ ಸಂಬಂಧಗಳ ಹೊರಗೆ ಸಮಾಧಾನ ಹೊರಹಾಕಲು ಪ್ರೇರೇಪಿಸಬಹುದು. ಯಾಕೆಂದರೆ ಇವರ ಅಮಾಯಕತೆಯನ್ನು ಬಳಕೆ ಮಾಡಿ ಇವರಿಗೆ ಸಂಗಾತಿ ಮೋಸ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ. ಸಿಂಹರಾಶಿಯವರು ಹುಟ್ಟು ನಾಯಕರಾಗಿ ಇರುತ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರಾಗಿ ಇರುತ್ತಾರೆ. ಒಂದೇ ಪ್ರೀತಿಗೆ ಇವರ ಮನಸ್ಸು ಒಗ್ಗಿಕೊಂಡಿರುತ್ತದೆ. ಸಂಗಾತಿಯಿಂದ ಒಂಚೂರು ನೋವಾದರೂ ಕೂಡ ಇವರಿಗೆ ಸಹಿಸಿಕೊಳ್ಳುವ ಶಕ್ತಿ ಇರೋದಿಲ್ಲ. ಕೆಲವೊಂದು ಸಾರಿ ಇವರ ಅತಿಯಾದ ಮುಗ್ಧತೆಯನ್ನು ಬೇರೆಯವರು ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಈ ನೋವಿನಿಂದ ಹೊರಬರುವುದಕ್ಕೆ ಸಿಂಹರಾಶಿಯವರು ತುಂಬಾ ಕಷ್ಟಪಡಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರು ಭಾವೋದ್ರಿಕ್ತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರ ನಿಷ್ಠೆಯು ಅಚಲವಾಗಿರುವಂತೆ ಕಂಡರೂ ಕೂಡ ಅವರ ಅಸೂಯೆ ಮತ್ತು ಸ್ವಾಮ್ಯ ಸೂಚಕತೆಯು ಸಂಬಂಧದ ಪ್ರಕ್ಷುಬ್ಧತೆಗೆ ಕಾರಣವಾಗಬಹುದು. ಕೆಲವು ವೃಶ್ಚಿಕ ರಾಶಿಯವರು ತಮ್ಮ ಸಂಗಾತಿ ವಿಶ್ವಾಸದ್ರೋಹಿ ಎಂದು ಶಂಕಿಸುತ್ತಾರೆ. ಅವರು ಅಂದುಕೊಂಡಿರುವುದು ನಿಜವಾದಾಗ ತುಂಬಾ ನೋವು ಪಟ್ಟುಕೊಳ್ಳುತ್ತಾರೆ. ಧನುರಾಶಿಯವರು ಸಾಹಸಮಯಿಗಳು. ಅವರು ಯಾವಾಗಲೂ ಸ್ವತಂತ್ರವಾಗಿರುವುದಕ್ಕೆ ಇಷ್ಟಪಡುತ್ತಾರೆ. ಇವರು ತಮ್ಮ ಬದ್ಧ ಸಂಬಂಧಗಳ ನಿರ್ಬಂಧಗಳೊಂದಿಗೆ ಹೋರಾಡಬಹುದು. ಆದರೆ ಇವರು ತೋರಿರುವ ಪ್ರಾಮಾಣಿಕತೆಯನ್ನೇ ಇವರ ಸಂಗಾತಿ ತೋರುತ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ನೊಂದುಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಎಲ್ಲ ರಾಶಿಯವರು ತಮ್ಮ ಪ್ರೀತಿಯಲ್ಲಿ ಮೋಸಕ್ಕೆ ಒಳಗಾಗುತ್ತಾರೆ. ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.